ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ದಾಳಿ ಆದಾಗೆಲ್ಲ ಇದು ರಾಜಕೀಯ ಪ್ರೇರಿತ ಎಂಬುದು ಕಾಂಗ್ರೆಸ್ ನಾಯಕರ ವರಸೆ. ಇದೀಗ ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆದಾಗ ಇನ್ನೂ ಮುಂದುವರೆದು ಇನ್ನೊಂದು ಕಡೆ ವಿಪಕ್ಷ ನಾಯಕರು ಇದಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯ ರಾಜಕೀಯದಲ್ಲಿ ಇಡಿ ದಾಳಿ ಹೆಚ್ಚು ಚರ್ಚೆ ಆಗ್ತಿದೆ. ಗೃಹ ಸಚಿವ ಪರಮೇಶ್ವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದು, ಇದನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ. ದಲಿತ ನಾಯಕರನ್ನ ಕೇಂದ್ರ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತವಾದ ದಾಳಿ. ನಾವೆಲ್ಲ ಅವರ ಜೊತೆಗಿರ್ತೇವೆ. ಸಂವಿಧಾನ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ಸಾಲು ಸಾಲು ಕೈ ನಾಯಕರು ಪರಮೇಶ್ವರ ಭೇಟಿ ಮಾಡಿ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಿಸುತ್ತಿದ್ದಾರೆ. ಇಡಿಯವರು ಮಾಡ್ಲಿ ನಾನು ತನಿಖೆ ಮಾಡಬೇಡಿ, ಕಪ್ಪೋಣ ಇದ್ರೆ ಪತ್ತೆ ಹಚ್ಚಕ್ ಹೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ. ನಾನು ಇನ್ಕಮ್ ಟ್ಯಾಕ್ಸ್ನವ್ರಿಗೆ, ಇಡಿಗೆ ಅದೆಲ್ಲ ಹೇಳಕ್ ಹೋಗಲ್ಲ. ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ ಹೋಗ್ಬಾರ್ದು. ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಕ್ ಹೋಗ್ಬಾರ್ದು. ಬಿಕಾಸ್ ಈ ಸಂಸ್ಥೆಗಳಿರೋದೇ ಅದಕ್ಕೋಸ್ಕರವಾಗಿ ಕಪ್ಪಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು. ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನನಗೆ. ಎಸ್, ಇಡಿ ದಾಳಿ ವಿಚಾರವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಇಡಿ ದಾಳಿ ಮಾಡಿರೋದು ನಿಜ. ಯಾವ ಕಲೆಕ್ಷನ್ ಗೊತ್ತಿಲ್ಲ, ವಸ್ತುಸ್ಥಿತಿ ಯಾವುದು ಗೊತ್ತಿಲ್ಲ. ಇಡಿ ಅವರು ಪ್ರೆಸ್ ನೋಟ್ ಬಿಡುಗಡೆ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಮಾತನಾಡಿ, ಈಗಾಗಲೇ ಪರಮೇಶ್ವರ್ ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ. ಏನು ತೊಂದರೆ ಆಗಲಾರದೆ ಹೊರಗಡೆ ಬರ್ತಾರೆ ಹೀಗಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ರೆ, ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಇದು ರಾಜಕೀಯವಾಗಿರುವಂತಹ ದಾಳಿ. ಪರಮೇಶ್ವರ್ ಅವರು ಯಾವುದಕ್ಕೂ ಬಗ್ಗಲ್ಲ, ಜಗ್ಗಲ್ಲ, ಲೀಗಲ್ ಆಗಿ ಫೈಟ್ ಮಾಡ್ತಾರೆ ಅಂತ ಕೇಂದ್ರದ ವಿರುದ್ಧ ಆರೋಪ ಮಾಡಿದ್ದಾರೆ. ಇಲ್ಲ, ಗೊತ್ತಿಲ್ಲ, ಅದು ಯಾವ ವಿಷಯದಲ್ಲಿ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಆಗಿದ್ದು ಮಾತ್ರ ನಿಜ. ಅದು ಇಡೀ ಏನು ಯಾವ ಕನೆಕ್ಷನ್ ಇದೆ, ಯಾವ ಸಂಬಂಧ ಮಾಡಿದಂತ ಗೊತ್ತಾಗಲ್ಲ. ನಾವು ಪತ್ರಿಕೆಯಲ್ಲಿ ನೋಡಿದ್ವಿ ಅಷ್ಟನ್ನು ಮಾತ್ರ. ಅವ್ರ ವಸ್ತುಸ್ಥಿತಿ ಗೊತ್ತಿಲ್ಲ, ಯಾವ ಕಾರಣಕ್ಕಾಗಿ ಅವ್ರು ಮಾಡಿದ್ದಾರೆ. ಇನ್ನು ಅವರು ಇಡೀ ಅವರು ಅದಕ್ಕೆ ಹೇಳಬೇಕಾಗಬೇಕು. ಜಾರಿ ಮಾಡೋದು ನೋಟ್, ಪ್ರೆಸ್ ನೋಟು ಎದಕ್ಕೆ ಮಾಡಿದೆವು ಏನಂತ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಯಾಕಂದ್ರೆ ಹೇಳಲಿಕ್ಕೆ ಆಗೋಲ್ಲ. ಅವ್ರು ಯಾರ ಟಾರ್ಗೆಟ್ ಮಾಡಿ ಹೇಳಿದಾರೋ ಗೊತ್ತಿಲ್ಲ. ಅದೇ ಹೇಳಿದಲ್ಲ ಹುಡುಕ್ಬೇಕಂತ ಲಾಸ್ಟ್ ಟೈಮ್ ಹೇಳಿದ್ರಲ್ಲ. ಮತ್ತೆ ಯಾರಿಗೆ ಗೊತ್ತಿಲ್ಲ, ಅದು ಮಹಾನಾಯಕರು ಯಾರಂತ ಐಡೆಂಟಿಫೈ ಮಾಡೋರು ಮಾಡ್ಲಿಕ್ಕೆ ಆಗೋಲ್ಲ. ಯಾರಂತೂ ಅವ್ರು ಹೇಳೋರ ಹೆಸರು ಹೇಳಿದ್ರೆ ಒಳ್ಳೇದಾಗ್ತದೆ, ಮತ್ತು ಅವ್ರ ಹೆಸರು ಹೇಳಲ್ಲ ಅನ್ನೋದು ನಮಗೆ ಕನ್ಫ್ಯೂಷನ್ ಇದೆ ಎಲ್ಲರಿಗೂ. ಅದು ಈಗಾಗಲೇ ಪರಮೇಶ್ವರ್ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ನಾನು ಕಾನೂನಿಗೆ ತಲೆಬಾಗ್ತೇನೆ, ಯಾರು ಸಂವಿಧಾನಕ್ಕೆ ಕಾನೂನಿಗೆ ದೊಡ್ಡವರಲ್ಲ ಅಂತಕ್ಕಂಥದ್ದು. ಇದು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಡೆ ದಾಳಿ ನಡೆಸಿದ್ದಾರೆ. ಅದರ ಕಾರಣ ನನಗೆ ಗೊತ್ತಿಲ್ಲ. ಸೊ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಗೆ ಪರಮೇಶ್ವರ್ ಅವರು ಸಂಪೂರ್ಣವಾಗಿ ಯಾವುದೇ ಸಮಸ್ಯೆ ಇಲ್ಲದೆ, ಏನೂ ತೊಂದರೆ ಆಗದ ರೀತಿಯಲ್ಲಿ ಹೊರಬರ್ತಾರೆ. ಅವ್ರ ಪರ ನ್ಯಾಯ ಇದೆ, ನ್ಯಾಯಯುತವಾಗಿ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಪರಮೇಶ್ವರ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಲಿತ ಸಮುದಾಯದ ಈ ದೇಶದ ಪರಮೋಚ್ಚ ನಾಯಕರು. ಮೋದಿ ಅವರಿಗೆ ದಲಿತ ಸಮುದಾಯದವ್ರನ್ನ ಕಂಡ್ರೆ ಆಗಲ್ಲ ಅನಿಸುತ್ತೆ. ನಾನು ನರೇಂದ್ರ ಮೋದಿ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಛಲವಾದಿ ನಾರಾಯಣ ಸ್ವಾಮಿ ಅವರು ಮೋದಿ ಅವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ಥರ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ, ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಸರ್ AICC ಪ್ರೆಸಿಡೆಂಟ್ ಆದರು, ಅದನ್ನು ನೋಡಿ ನಿಮ್ಗೆ ಸಹಿಸ್ಕೊಳಕ್ಕಾಗ್ತಿಲ್ವ ಸರ್? ಇಲ್ಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮ್ಗೆ ಸಹಿಸ್ಕೊಳಕ್ಕಾಗ್ತಿಲ್ವ ಸರ್? ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮಗೆ? ಗಾನ ಭಜನ ಮಾಡೋರೇ ಬೇಕಾ? ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ. ಒಂದು ಕಡೆ ಕೈ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಿದ್ರೆ,
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಕುಮಾರಸ್ವಾಮಿ ಕಾಂಗ್ರೆಸ್ ನಾಯಕರ ಕೈವಾಡದ ಬಗ್ಗೆ ಮಾತನಾಡಿದ್ದಾರೆ. ಪರಮೇಶ್ವರ್ ಅವರ ಮನೆ ಮೇಲೆ ಇಡಿ ದಾಳಿಗೆ ಕಾಂಗ್ರೆಸ್ ನಾಯಕರೇ ಕಾರಣ, ಅವರೇ ಎಲ್ಲ ದಾಖಲೆಗಳನ್ನ ಕೊಟ್ಟಿರ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಎಚ್ಡಿಕೆ ಮಹಾನ್ ನಾಯಕ ಈ ದಾಳಿಗೆ ಕಾರಣ ಅಂತ ಹೇಳಿದ್ದಾರೆ. ಈ ಆರೋಪಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಸತೀಶ್ ಜಾರಕಿಹೊಳಿ, ನನ್ನ ಬಳಿ ಯಾವುದೇ ಆಧಾರ ಇಲ್ಲ, ಅವರ ಬಳಿ ಇದ್ರೆ ಹೇಳಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿ, ಎಚ್ಡಿಕೆ ಅಂದ್ರೆ ಸುಳ್ಳು ತುಂಬೋಕೆ ದೇಶದ ಚೀಲಗಳು ಸಾಲೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಗೊತ್ತಿಲ್ವಾ ಇದು ಈ ವಿಷಯ? ಓಹೋ, ಈಗ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದಾದ್ಯಂತ ಏನೋ ಪ್ರತಿಭಟನೆ ಮಾಡ್ತಾರೆ, ಇಡೀ ರಾಷ್ಟ್ರದಾದ್ಯಂತ. ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನುಭಾವರುಗಳೇ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ. ಒಟ್ನಲ್ಲಿ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲಿನ ದಾಳಿ ರಾಜಕೀಯ ಪ್ರೇರೇಪಿತ ಅಂತ ಕೈ ನಾಯಕರು ಹೇಳಿದ್ರೆ, ಇತ್ತ ಮೈತ್ರಿ ನಾಯಕರು ಇದಕ್ಕೆಲ್ಲ ಕಾಂಗ್ರೆಸ್ ನಾಯಕರೇ ಕಾರಣ ಅಂತ ಹೇಳ್ತಿದ್ದಾರೆ. ಈ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮೌನಕ್ಕೆ ಶರಣಾಗಿದ್ದು, ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ರಾಜೇಶ್ ಜೊತೆ ಬಸವರಾಜ್ ಹೋಗಾರ್, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಕೋಟಿ ಡೀಲ್. ಈ ಒಂದು ಇಡಿಯ ರೇಡ್ ಏನಾಯ್ತು, ಪರಮೇಶ್ವರ್ ಅವರ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ತುಮಕೂರಿನಲ್ಲಿರುವಂತಹದ್ದು, ಅಲ್ಲಿ ರೇಡ್ ಆಯ್ತು. ಆದ್ರೆ ಇದಕ್ಕೆ ಕಾರಣ ಏನು, ಆದ್ರೆ ಈ ರಾಜಕಾರಣಿಗಳು ಮಾತಾಡ್ತಾ ಇರುವಂತದ್ದೇನು ಅಂತ ನೋಡ್ತಾ ಇದ್ರೆ ನಿಜಕ್ಕೂ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಅಲ್ಲ ಸ್ವಾಮಿ, ಅಲ್ಲಿ ರನ್ಯಾರಾವ್ ಅನ್ನೋ ಒಂದು ಚಿನ್ನ ಸಾಗಾಣಿಕೆ ಪ್ರಕರಣದಲ್ಲಿ ಸಿಗಾಕೋತಾರೆ. ಆ ವಿಚಾರದ ಒಂದು ತನಿಖೆಯ ಮುಂದುವರೆದ ಭಾಗವಾಗಿ ತನಿಖೆ ವೇಳೆ ಅಂತ ಬಹಿರಂಗಗೊಂಡಿರುವಂತದ್ದೇನು, ಈ ಸಂಸ್ಥೆಗಳಿಗೂ ಅಲ್ಲಿ ಆಗಿರುವಂತಹ ಹಣದ ವಹಿವಾಟುಗಳಿಗೂ ಮೇಲ್ನೋಟಕ್ಕೇನೋ ಕಾಣಿಸಿದೆ. ಆ ಕಾರಣಕ್ಕೆ ಇಡಿ ದಾಳಿಯನ್ನ ಮಾಡಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದು ನೋಡಿದ್ರೆ, ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಮೋದಿ ಅವ್ರು ಏನ್ರಿ ಮಾಡ್ತಾರೆ, ಮೋದಿ ಅವ್ರು ರನ್ಯಾರಾವ್ಗೆ ಏನಾರ ಬಂಗಾರ ತಗೊಂಬ ಅಂತ ಹೇಳಿದ್ರ, ಇಲ್ಲ ಟ್ರಾನ್ಸಾಕ್ಷನ್ ಮಾಡು ಅಂತ ಹೇಳಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿ ವಿರೋಧ ಪಕ್ಷಗಳಲ್ಲೂ ಕೂಡ ಮೂಡುತ್ತೆ. ಹಾಗೆ ಇನ್ನೊಂದೆಡೆ ಎಚ್ಡಿಕೆ ಅವರು ಹೇಳ್ತಾ ಇದ್ರು, ಮಹಾನುಭಾವ. ಈ ಹಿಂದೆ ಹಲವು ಪ್ರಕರಣಗಳಲ್ಲೂ ಕೂಡ ಈ ಮಹಾನುಭಾವ ಅನ್ನೋ ಒಂದು ಟೈಟಲ್ ಬಹಳ ಆಲ್ಮೋಸ್ಟ್ ಪ್ರಚಲಿತವಾಗಿ ಬರ್ತಾ ಇರುವಂತಹದ್ದು. ಆ ಮಹಾನುಭಾವ ಯಾರು ಅನ್ನೋದನ್ನ ಮಾತ್ರ ಯಾರೂ ಬಾಯ್ಬಿಟ್ಟು ಹೇಳೋ ಗೋಜಿಗೆ ಹೋಗ್ತಾ ಇಲ್ಲ. ಆ ಮಹಾನುಭಾವನೆ ಕಾರಣ ಅನ್ನೋ ಮಾತನ್ನ ಎಚ್ಡಿಕೆ ಅವರು ನೇರವಾಗಿ ಆರೋಪ ಮಾಡೋ ಮೂಲಕವಾಗಿ ಹೇಳಿದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹದ್ದು ಏನು, ಈಗ ಯಾರು ಮಾಡಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಯಾರು ಹೇಳಿದ್ದಾರೆ ಅಂತ ಈಗ ಅವರೇ ಹೆಸರು ಹೇಳಕ್ ತಯಾರಿಲ್ಲ ಅಂದ್ರೆ ನಾವೇನು ಹೇಳಕ್ ಆಕೈತಿ ಅನ್ನೋ ಮಾತು ಉತ್ತರ ಕರ್ನಾಟಕದ ಭಾಷೆನಲ್ಲಿ ಬಹಳ ಚಂದ ಹೇಳಿದ್ರು ಅವ್ರು ಸತೀಶ್ ಜಾರಕಿಹೊಳಿ ಅವರು. ಒಟ್ಟಾರೆ ಈ ಪ್ರಕರಣವನ್ನ ನೋಡೋದಾದ್ರೆ ಇಡಿ ರೈಡ್ ಮಾಡಿರುವಂತಹದ್ದು ಬಹಳ ಸ್ಪಷ್ಟವಾಗಿದೆ, ಬಹಳ ನೇರವಾಗಿದೆ. ರನ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ವಹಿವಾಟು ನಡೆಸಿರುವಂತಹ ಸಂಸ್ಥೆಗಳ ಮೇಲೆ ಅವರ ಅಕೌಂಟಬಿಲಿಟಿ ಒಂದು ದಾಖಲೆಗಳು ಸಿಕ್ಕಂತ ಕಾರಣದ ಮೇರೆಗೆ ಆ ಒಂದು ಇಂಜಿನಿಯರಿಂಗ್ ಕಾಲೇಜು ಹಾಗೆ ಮೆಡಿಕಲ್ ಕಾಲೇಜುಗಳ ಮೇಲೆ ರೈಡ್ ಆಗಿರುವಂತದ್ದು ಬಹಳ ನೇರವಾಗಿ ಸ್ಪಷ್ಟವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕಾರಣಿಗಳ ಮಾತುಗಳು, ಆ ಒಂದು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಪ್ರವೀಣ್ ಏನ್ ಅನ್ನಿಸ್ತಾ ಇದೆ? ಯಾಕಂದ್ರೆ ಪ್ರದೀಪ್ ಈಶ್ವರ್ ಮಾತಾಡಿರುವಂತದ್ದನ್ನ ನಾವು ನಿನ್ನೆ ಆರ್ ಅಶೋಕ್ ಒಂದು ಹೇಳಿಕೆ ಕೊಡ್ತಾರೆ ಬಿಜೆಪಿಯಿಂದ ಮಾತಾಡೋದಾದ್ರೆ. ಎರಡೇ ಅಂಗಲ್ ಇದೆ ಈ ವಿಚಾರದಲ್ಲಿ. ನಿನ್ನೆ ಆರ್ ಅಶೋಕ್ ಹೇಳ್ತಾರೆ 40 ಲಕ್ಷ ರೂಪಾಯಿ ಏನೋ ಟ್ರಾನ್ಸಾಕ್ಷನ್ ಆಗಿದೆ, ಆ ಮಾಹಿತಿ ಅವ್ರಿಗೆ ಸಿಕ್ಕಿದೆ, ಹೀಗಾಗಿ ದಾಳಿ ಮಾಡಿದ್ದಾರೆ ಅಂತ. ಓಕೆ, ಇವತ್ತು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಈ ಮಾಹಿತಿಯನ್ನು ಕಾಂಗ್ರೆಸ್ ನಾಯಕರೇ ಕೊಟ್ಟಿದ್ರು ಅಂತ. ಈ ಮಾಹಿತಿಯನ್ನು ಕಾಂಗ್ರೆಸ್ ನಾಯಕರೇ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಹೀಗಾಗಿ ದಾಳಿ ಮಾಡಿದ್ದಾರೆ ಅಂತ. ರಾಜಣ್ಣ ಅವರ ಪ್ರಕರಣ ಬಂತು, ಹನಿ ಟ್ರ್ಯಾಪ್ ಆಗಿದೆ. ಬಿಕಾಸ್ ಇಬ್ರು ನಾಯಕರು ತುಮಕೂರು ಅವರು, ಇಬ್ರು ನಾಯಕರು ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀನಿ. KN ರಾಜಣ್ಣ ನೇರವಾಗಿ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾರೆ, ಅಂಡ್ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡವರು. ಈ ಕಾರಣಕ್ಕಾಗಿ ಮಾತನಾಡೋದು. ಈ ಇಬ್ಬರ ವಿರುದ್ಧವೂ ಕೂಡ ಷಡ್ಯಂತ್ರವನ್ನ ಮಹಾನ್ ನಾಯಕ ಎನ್ನುವಂತ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ ಎನ್ನುವಂತ ಆರೋಪವನ್ನು ಏನ್ ಮಾಡ್ತಾ ಇದ್ದಾರಲ್ಲ, ಹಿಂದೆ ಕಾಂಗ್ರೆಸ್ ಅಂದ್ರೆ ರಾಜಣ್ಣ ಅವರ ಮಗ ಕೂಡ ರಾಜೇಂದ್ರ ಮಾಡಿದ್ರು,
ಇದೀಗ ಇವತ್ತು ಬಿಜೆಪಿಯವರು ಹೇಳ್ತಿದ್ದಾರೆ. ಬಿಜೆಪಿಯವ್ರ ಲೆಕ್ಕಾಚಾರ ಏನು, ರಾಜಕೀಯವಾಗಿ ಥಿಂಕ್ ಮಾಡೋದಾದ್ರೆ ತನಿಖೆ ನಡಿಬೇಕು, 40 ಲಕ್ಷ ಹೋಗಿದೋ, 20 ಲಕ್ಷ ಹೋಗಿದೆಯೋ, 14 ಕೋಟಿ ಆಗಿದೆಯೋ, ಬೇರೆ ಬೇರೆ ಅದು ತನಿಖೆ ವಿಚಾರ. ಬಟ್ ಇವರ ಆರೋಪ ಏನು ಅಂತ ಹೇಳಿದ್ರೆ, ನಾಳೆ 2.5 ವರ್ಷ ಆದ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಲ್ಲ, ಆ ಮುಖ್ಯಮಂತ್ರಿ ಬದಲಾವಣೆಗೆ ಪರಮೇಶ್ವರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಂತರ ಪರಮೇಶ್ವರ್ ಅವರು, ಯಾಕಂದ್ರೆ ಈ ಹಿಂದೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ರು. 2013ರಲ್ಲಿ ಅವರನ್ನು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿನೇ ಅವರನ್ನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಸಲಾಗಿತ್ತು. ಈಗಲೂ ಕೂಡ ಆ ಪ್ರಯತ್ನ ಆಗಬಾರದು ಅಂತ ಇಡಿ ದಾಳಿ ಮಾಡಿಸಿದ್ದಾರೆ ಅಂತ ಬಿಜೆಪಿಯವರ ಆರೋಪ. ಪ್ರದೀಪ್ ಈಶ್ವರ್ ಹೇಳಿಕೆ, ಮತ್ತೊಬ್ಬರು ಮುಗಿದೊಬ್ಬರು ಹೇಳಿಕೆ ಕೊಟ್ಟರು ಇಡಿ ತನಿಖೆ ನಿಲ್ಲೋದಿಲ್ಲ. 6 ವರ್ಷಕ್ಕೆ ಬಂದು ಏನೋ ಸಂಶೋಧನೆ ಮಾಡಿದವ್ರ ತರ 40 ಲಕ್ಷ ಆಗಿದೆ, 50 ಲಕ್ಷ ಆಗಿದೆ ಅಂತ ಹೇಳಿ ಇಡಿ ಅವರು ಇದನ್ನೆಲ್ಲ ಕೇಳಿಸ್ಕೊಳ್ಳೋಕೆ ತಯಾರಿರೋದಿಲ್ಲ. ಈ ಪ್ರದೀಪ್ ಈಶ್ವರ್ ಅಂತ ಹೇಳಿಕೆನೂ ಕೂಡ ತಲೆ ಕೆಡಿಸ್ಕೊಳಲ್ಲ. ನೀವು ಹಾಗ ಅನ್ನೋದಾದ್ರೆ, ನಿಮ್ಮದೇ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದಂತ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಬಂತಲ್ಲ, ಅವರು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟವರು. ಅವ್ರ ವಿರುದ್ಧ ಯಾಕೆ ಷಡ್ಯಂತ್ರ ಮಾಡಿದ್ರಿ? ಷಡ್ಯಂತ್ರ ಆಯ್ತು ಅನ್ನುವಂತ ಆರೋಪ ಬಂತಲ್ಲ, ಮಹಾನ್ ನಾಯಕನ ಹೆಸರೇ ಬಂತಲ್ಲ, ಹಾಗಾದ್ರೆ ಅವತ್ತು ಯಾಕೆ ಮಾಡಿದ್ರಿ? ಆ ನಾಯಕ ಬೆಳವಣಿಗೆ ಆಗೋದು ನಿಮ್ ಕಾಂಗ್ರೆಸ್ನವ್ರಿಗೆ ಬೇಕಿರ್ಲಿಲ್ವಾ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ? ಇವತ್ತು ಒಬ್ಬ ದಲಿತ ನಾಯಕನ ಮೇಲೆ ಗದಪ್ರಹಾರವನ್ನ ಬಿಜೆಪಿ ಮಾಡ್ತಿದೆ ಅಂತ ಹೇಳುವಂತವ್ರು ನೀವು ಹೇಳ್ತಾ ಇರುವಂತದ್ದು. ಹಾಗೆ ಹೇಳುವಂತವ್ರು ನೀವು ಈ ಹಿಂದೆ ಏನಾಗಿತ್ತು ಹಾಗಾದ್ರೆ? ಯಾರೋ ಒಬ್ಬ ಪ್ರದೀಪ್ ಈಶ್ವರ್ ಬಂದು ಹಾಗೆ ಹೇಳೋದಾದ್ರೆ, ಒನ್ಸ್ ಅಗೇನ್ ಬಿಜೆಪಿ ಅವರಿಗೆ ಕಾಂಗ್ರೆಸ್ನವರೇ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಿಮ್ ಕಡೆ ಗ್ಯಾರಂಟಿ ಏನಿದೆ? ಬಟ್ 40 ಲಕ್ಷ ಆಗಿದೆಯೋ, 1 ಲಕ್ಷ ಆಗಿದೆಯೋ, ರಣ್ಯಾರಾವ್ ಪ್ರಕರಣದ ಬಗ್ಗೆ ತನಿಖೆ ಆಗ್ತಾ ಇದೆ. ಇವನ್ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ, ನಾನು ತನಿಖೆ ಬಗ್ಗೆ ಅಪಸ್ವರ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅದು ಆಗಬೇಕು. ಅವ್ರು ಯಾವ ಜಾತಿಯವರಾದ್ರೂ ಆಗಿರ್ಲಿ, ಯಾವ ಧರ್ಮದವರು ಆದ್ರೂ ಆಗಿರ್ಲಿ, ಯಾವ ಪಾರ್ಟಿ ಆದ್ರೂ ಆಗಿರ್ಲಿ, ಯಾವ ಊರಿನವರು ಆದ್ರೂ ಕೂಡ ಆಗಿರ್ಲಿ. ಇದಕ್ಕೆ ಯಾಕೆ ನಿಮ್ಮ ಅಪಸ್ವರ ಅನ್ನೋದು ಪ್ರಶ್ನೆ. ಯಾಕಂದ್ರೆ UPA 1 UPA 2 ಸರ್ಕಾರ ಇದ್ದಾಗ ಯಾವ ದಲಿತ ನಾಯಕರ ಮೇಲೆ, ಯಾವ ಹಿಂದುಳಿದ ನಾಯಕರ ಮೇಲೆ ಈ ತನಿಖಾ ಏಜೆನ್ಸಿಗಳು ದಾಳಿ ಮಾಡಿರ್ಲಿಲ್ವಾ? ತನಿಖೆನೇ ಮಾಡಿರ್ಲಿಲ್ವಾ ನಿಮ್ ಸರ್ಕಾರ ಇದ್ದಾಗ?